ವಾರ್ತೆಗಳ ವಿವರ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಹಾಗೂ ವಿದ್ಯಾರ್ಥಿ ಮುಖಂಡರ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಫೆಡರೇಷನ್ ಆಫ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮನವಿಯನ್ನ ಸಲ್ಲಿಸುವಂತೆ ಜಿಲ್ಲಾಡಳಿತದ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯ ನೇತೃತ್ವದಲ್ಲಿ ಅಧಿವಕ್ತೆ ಕೆಪಿ ಶ್ರೀಪಾಲ್ ಹಾಗೆ ಡಿಎಸ್ಎಸ್ ಮುಖಂಡ ಗುರುಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಂಜುನಾಥ್, ಸಾಹಿತಿಗಳು, ಹೋರಾಟಗಾರರು ಭಾಗವಹಿಸಿದರು. ಇನ್ನು ಮನವಿಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ನಡೆದಿರುವುದಾಗಿ ಆರೋಪಿಸಲಾಗಿರುವ ಅಕ್ರಮಗಳ ಕುರಿತು ಸಮಗ್ರ ನಿಷ್ಪಕ್ಷಪಾತ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಲಾಗಿದೆ. ಇನ್ನು ಪರೀಕ್ಷಾ ಅಕ್ರಮಗಳಿಗೆ ಕಾರಣರಾದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ತಕ್ಷಣ ಪರಿಗಣಿಸಬೇಕು ಎಂದು ಆಗ್ರಹಿಸಲಾಗಿದೆ. ಇನ್ನು ಇದೇ ವೇಳೆ ಸೋನಂ ವಾಂಗ್ಚುಕ್ ಹಾಗೂ ವಿದ್ಯಾರ್ಥಿ ಮುಖಂಡರೊಂದಿಗೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಮಾತುಕತೆ ನಡೆಸಿ ಸಮಸ್ಯೆಗೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳಬೇಕು. ಇನ್ನು ಪ್ರತಿಭಟನಾಕಾರರ ಸಂವಿಧಾನಬದ್ಧ ಹಕ್ಕುಗಳನ್ನು ರಕ್ಷಿಸಬೇಕು ಹಾಗೂ ಅವರ ವಿರುದ್ಧ ಯಾವುದೇ ರೀತಿಯ ಬಲಪ್ರಯೋಗ ಅಥವಾ ದಮನಕಾರಿ ಕ್ರಮ ಕೈಗೊಳ್ಳಬಾರದು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಹಣ ಬರುತ್ತೆ, ಈ ರೀತಿಯ ಆಪಾದನೆಗಳನ್ನ ಮಾಡ್ತಾ ಕೂಡ ನಡಿಬೇಕು. ನಡೆದಾಗಲೇ ಆಳುವವರಿಗೆ ಆ ಸಮಸ್ಯೆಗಳನ್ನ ಎತ್ತುಕೊಂಡು ಅದನ್ನು ಬಗೆಹರಿಸುವಂತ ಅಲ್ಲಿ ಹೋಗಿ ಮಾತನಾಡುವಷ್ಟು ಸೌಜನ್ಯವನ್ನ ಕಳೆದುಕೊಂಡಿರುವಂಥದ್ದು ಇದು ಅತ್ಯಂತ ದುರಂತ ಅನುಭವಿಸ್ತಾ ಇದ್ರು ಕೂಡ ಅದರ ಇವತ್ತು ಬೀದಿ ಅವರು ಪ್ರತಿಭಟನೆ ಮಾಡ್ತಾ ಇರೋದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾಗಿದೆ, IAS ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರ ಆಗಿರ್ತಕ್ಕಂಥ ದೆಹಲಿ, ಅಲ್ಲಿ ಎಷ್ಟು ಹಗರಣಗಳು ನಡೆಯುತ್ತೆ ಅನ್ನೋದಕ್ಕೆ ಈ ನೀಟ್ ಪರೀಕ್ಷೆಯ ಹಗರಣಗಳು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ನಾನು ಹೇಳಬಲ್ಲೆ. ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಪ್ರಜಾಪ್ರಭುತ್ವ ಅದು ಜೀವಂತ ಇದೆಯಾ ಅಂತ ಹೇಳಿ, ಯಾಕೆಂದ್ರೆ ಒಂದು ಹೋರಾಟ ನಡೀತಾ ಇದೆ ಅಂತ ಹೇಳಿ. ಹೋರಾಟವನ್ನು ಬೆಂಬಲಿಸೋಣ ವಾಂಗ್ಚುಕ್ ನಡೆಸುವ ಹೋರಾಟವನ್ನು ಬೆಂಬಲಿಸೋಣ. ಜಂತರ್ ಮಂತರ್ ನಡೆಸುವ ಹೋರಾಟಕ್ಕೆ ಧರ್ಮೇಂದ್ರ ಪ್ರಧಾನ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು. ಈ ಸರ್ಕಾರದ ವಿಷಯದಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳ್ಕಬೇಕಾಗಿದೆ. ಹಾಗಾಗಿ ಗಾಂಧಿ ಮಾರ್ಗದ ಯಾವುದೇ ಪ್ರತಿಭಟನೆಗೆ ಇವ್ರು ಕೇರ್ ಮಾಡಲ್ಲ. ಯಾವನಾರ ಉಪವಾಸ ನಿಂತು ಸತ್ತರೆ ಮಾತಾಡಲ್ಲ. ನಮ್ಮ ಪ್ರಧಾನಿಗಳು ಶಿವಮೊಗ್ಗ ಸುಬ್ಬಣ್ಣ ತೀರೋದಾಗ ಆ ಕುಟುಂಬಕ್ಕೆ ಫೋನ್ ಮಾಡ್ತಾರೆ, ಸಿದ್ದೇಶ್ವರ ಸ್ವಾಮಿಗಳು ಸಾಯಿಬಾಗ್ ಫೋನ್ ಮಾಡ್ತಾರೆ. ಆದ್ರೆ 750 ಜನ 1 ವರ್ಷ ಪ್ರತಿಭಟಿಸಿ ದೆಹಲಿ ಬಾಗಿಲಲ್ಲಿ ತೀರ್ಕೊಂಡಾಗ ಇವತ್ತರೆಗೂ ಮಾತಾಡಿದ್ರು. ನಮ್ಮಲ್ಲಿ ಮಹಾಭಾರತ ಕಾಲದಲ್ಲಿ ದ್ರೌಪದಿಯನ್ನ ಸೀರೆ ಸೆಳೆದು ಬೆತ್ತಲೆ ಮಾಡಿದ್ರು ಅನ್ನೋದೊಂದು ಕಥೆನ ಇವತ್ತರೆಗೂ ಇಟ್ಕೊಂಡು ಕೂತಿದ್ದೀವಿ. ಆದ್ರೆ ನಮ್ಮ ಕಣ್ಣೆದುರಿಗೆ ಮಣಿಪುರದಲ್ಲಿ ಹೆಣ್ಣು ಮಗಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರು. ಈ ದೇಶದ ಪ್ರಧಾನಿ ಮಾತಾಡಿಲ್ಲ, ಸೋನಂ ತೀರ್ಕೊಂಡ್ರು ಮಾತಾಡಲ್ಲ. ಹಾಗಾಗಿ ನಮ್ಮ ಇನ್ನು ಮುಂದಿನ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಆಗಬಾರ್ದು. ನಾವು ಯಾರು ಸತ್ರು ಅವ್ರು ಏನು ಅನ್ಸಲ್ಲ. ನಮ್ಮ ಪ್ರತಿಭಟನೆ ಮಾರ್ಗ ಬದಲಾಗಬೇಕು ಅಂದ್ರೆ ಅದು ಅಹಿಂಸಾ ರೂಪದಲ್ಲೇ ಇರಬೇಕು. ಗಾಂಧೀಜಿಯಾಗಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ಆ ರೂಪದಲ್ಲಿ ಇರಬೇಕು. ನಾನು ಮೊನ್ನೆಯಿಂದ ಮಂಡ್ಯಕ್ಕೆ ಫೋನ್ ಮಾಡಿದ್ದೀನಿ, ಚಿಕ್ಕಮಗಳೂರಿಗೆ ಫೋನ್ ಮಾಡಿದ್ದೀನಿ. ಸುಮಾರು ಜನ ಗೆಳೆಯರು, ಬಹುತೇಕ ನಮ್ಮ ಕಾಂಗ್ರೆಸ್ ಗೆಳೆಯರು ಸುಖವಾಗಿದ್ದಾರೆ ಅನಿಸುತ್ತೆ, ತುಂಬಾ ಆರಾಮಾಗಿದ್ದಾರೆ. ನಾವು ಪ್ರಗತಿಪರ ಜನ ಏನಿದ್ದೀವಿ ನಾವೇ ಪ್ರತಿಭಟಿಸ್ಬೇಕು.